श्लोक येषां स एव भगवान् दययेदनन्तः सर्वात्मनाश्रितपदो यदि निर्व्यलीकम् ते वै विदन्ति पितरन्ति च देवमायां नैषां ममाहमिति धीः स्वसृकालभक्ष्ये येषां सः एव भगवान् दययेत् अनन्तः सर्वात्मना आश्रितपदः यदि निर्व्यलीकं ते वै विदन्ति अतितरन्ति च देवमायां न येषां मम अहम् इति धीः स्वसृगालभक्ष्ये ಇದು ಕೂಡ ದ್ವಿತೀಯ ಸ್ಕಂದದಲ್ಲಿ ಬರ್ತಕ್ಕಂಥ ಮಾತು. ಬ್ರಹ್ಮದೇವರು ನಾರದರಿಗೆ ಉಪದೇಶ ಕೊಡ್ತಕ್ಕಂಥ ಸಂದರ್ಭ ಅಲ್ಲಿ ಬಂದಿರತಕ್ಕಂಥ ಒಂದು ಮಾತು. ಅಂದ್ರೆ ಭಗವಂತ ಯಾರಿಗೆ ಅವನು ಅನುಗ್ರಹವನ್ನ ಮಾಡ್ತಾನೆ, ಯಾರಿಗೆ ತನ್ನ ಜ್ಞಾನವನ್ನ ಕೊಡ್ತಾನೆ ಅಂತ ಹೇಳಿದ್ರೆ, ಯೇಷಾಂ ದಯಯೇತ್, ಯಾರಲ್ಲಿ ಭಗವಂತ ದಯೆಯನ್ನು ಉಂಟು ಮಾಡುತ್ತಾನೋ, ದಯಯೇತ್ ಯೇಷಾಂ ವಿಷಯೇ ದಯಯೇತ್, ಅದು ದಯಯೇತ್ ಅನ್ನೋದು ವಿಧಿಲಿಂಗಕಾರ. ದಯದಾನ ಗತಿರಕ್ಷಣ ಹಿಂಸಾದಾನೇಶು ಅಂತ. ದಯ ಅನ್ನೋದು ಮೂಲ ಧಾತು, ದಾನ ಗತಿರಕ್ಷಣ ಹಿಂಸಾದಾನೇಶು ಎಂಬ ಧಾತುವಿನ ಒಂದು ರೂಪ. ಹೀಗೆ ಯಾರಲ್ಲಿ ಭಗವಂತ ಅನುಕಂಪೆಯನ್ನು ಉಂಟು ಮಾಡುತ್ತಾನೋ, ದಯೆ ಶಬ್ದಕ್ಕೆ ದಯಾಂ ಕುರಿಯೇದಂತ ಅರ್ಥ, ಕುರಿಯಾತೆ. ಯಾರಲ್ಲಿ ಭಗವಂತ ದಯೆಯನ್ನ ಉಂಟು ಮಾಡುತ್ತಾನೋ ಅವರಲ್ಲಿ ಭಗವಂತ ಅವರ ಅಜ್ಞಾನವನ್ನ ಪರಿಹಾರ ಮಾಡುತ್ತಾನೆ, ತನ್ನ ಜ್ಞಾನವನ್ನು ಕೊಡ್ತಾನೆ. ಸರ್ವಾತ್ಮನ ಆಶ್ರಿತ ಪದ ನಿರ್ವಲೀಕಂ ಯದಿ ನಿರ್ವ್ಯಲೀಕ, ವ್ಯಲೀಕ ಅಂದ್ರೆ ಮೋಸ ವಂಚನೆ ಕಪಟಗಳು, ಯಾವುದೇ ರೀತಿಯಾಗಿರ್ತಕ್ಕಂಥ ಕಪಟ ವಂಚನೆ ಮೋಸ ಯಾವುದು ಇಲ್ಲದೇನೆ ಮತ್ತೊಬ್ಬರಿಗೇನೋ ಕೆಟ್ಟದ್ದಾಗಬೇಕು ಈ ತರ ಯಾವುದೇ ಒಂದು ದುರಾಗ್ರಹಗಳು ಎಲ್ಲ ಇಲ್ಲದೇನೆ ಭಗವಂತನಲ್ಲಿ ಯಾರು ಮೊರೆ ಹೊಂತಾರೋ, ನಿರ್ವ್ಯಲೀಕಂ ಸರ್ವಾತ್ಮನ ಆಶ್ರಿತ ಪದ, ಎಲ್ಲ ರೀತಿಯಿಂದಲೂ ಕೂಡ ಭಗವಂತನಲ್ಲಿ ನಾವು ಮೊರೆ ಹೊಂದಬೇಕು. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂತಕ್ಕಂಥ ಭಾವನೆಯಿಂದಾಗಿ ಯಾರು ಭಗವಂತನಲ್ಲಿ ಮೊರೆಯನ್ನ ಇಡ್ತಾರೋ, ಸರ್ವಾತ್ಮನ ದಯೇತ್ ನ ಯೇಷಾಂ ಮಮ ಅಹಮಿತಿ ಧೀಹಿ ಸ್ವಸೃಗಾಲ ಭಕ್ಷೆ. ಈ ದೇಹ ಮರಣವನ್ನು ಹೊಂದಿದ ಮೇಲೆ ಶ್ವ ಅಂದ್ರೆ ನಾಯಿ, ಶೃಗಾಲ ಅಂದ್ರೆ ನರಿ, ನಾಯಿ ನರಿಯಿಂದ ತಿನ್ನಲ್ಪಡ್ತಕ್ಕಂಥದ್ದು ಈ ದೇಹ. ಅಂದ್ರೆ ದೇಹ ನಂದಲ್ಲ, ಅಂದ್ರೆ ಆತ್ಮ ಬೇರೆ ದೇಹ ಬೇರೆ. ಯಾವತ್ತ ಅದರೇನು ಸುಟ್ರೆ ಬೂದಿ ಆಗತ್ತೆ, ಮಣ್ಣಲ್ಲಿ ಹಾಕಿದ್ರೆ ಅದು ಕ್ರಿಮಿ ಕೀಟಗಳು ಅಥವಾ ಒಳಗೆ ಊಟ ಹಾಕಿಲ್ಲ ಅಂತಾದ್ರೆ ನಾಯಿ ನರಿಗಳು ತಿಂದು ನಾಶವಾಗ್ತಕ್ಕಂಥದ್ದು ದೇಹ. ಹೀಗೆ ಅಂತೂ ಯಾವುದೋ ಒಂದು ರೀತಿಯಲ್ಲಿ ಮತ್ತೊಬ್ಬ ಜೀವಿಯ ಪಾಲಾಗ್ತಕ್ಕಂಥದ್ದು. ಅದು ಗಂಗಾದಿ ನದಿಗಳೆಲ್ಲ ಹಾಕ್ಬಿಟ್ರೆ ಅಲ್ಲಿರ್ತಕ್ಕಂಥ ಮೀನು ಮೊದಲಾದವುಗಳು ತಿಂತಾವೆ. ಈ ರೀತಿಯಲ್ಲಿ ಮತ್ತೊಬ್ಬರ ಪಾಲಾಗ್ತಕ್ಕಂಥದ್ದು ದೇಹ, ಬೂದಿಯಾಗುವಂಥದ್ದು ದೇಹ, ನಾಯಿ ನರಿಗಳು ತಿನ್ನುವಂಥದ್ದು, ಕ್ರಿಮಿಕೀಟಗಳು ತಿನ್ನುವಂಥದ್ದು ದೇಹ. ಇಂತಹ ಈ ಒಂದು ದೇಹದಲ್ಲಿ ನನ್ನದಲ್ಲದ ದೇಹ, ಯಾಕಂದ್ರೆ ನಾನು ಅಂದ್ರೆ ಆತ್ಮ ಬೇರೆ ದೇಹ ಬೇರೆ, ಆತ್ಮ ಅಪ್ರಾಕೃತ ದೇಹ ಪ್ರಾಕೃತ. ಹೀಗೆ ಆತ್ಮ ಬೇರೆ ದೇಹ ಬೇರೆ ಆಗಿದೆ. ಇಂತಹ ದೇಹದಲ್ಲಿ ಯಾರಿಗೆ ನ ಮಮ ಅಹಮಿತಿ ಧೀಹಿ, ಇದು ನನ್ನದು, ಮಮ ನನ್ನ ದೇಹ, ನಾನು ಸಂಪಾದನೆ ಮಾಡಿದ ಆಸ್ತಿ, ನನ್ನ ಮನೆ, ನನ್ನ ಭೂಮಿ, ನನ್ನ ಬಂಗಾರ, ನನ್ನ ಪತ್ನಿ, ನನ್ನ ಪತಿ, ನನ್ನ ಮಕ್ಕಳು ಎಂತಕ್ಕಂಥ ಮಮ ಅಹಂ ನಾನು ನನ್ನದು ಎಂತಕ್ಕಂಥ ಒಂದು ಅಭಿಮಾನ ಅಹಂಕಾರ ಇದು ಯಾರಿಗೆ ಇಲ್ಲವೋ ಅಂಥವ್ರು ಮಾತ್ರ ದೇವಮಾಯಾಂ ವಿದಂತಿ ಮತ್ತು ಅತಿತರಂತಿ ಚ. ತೇ ವೈ, ವೈ ಎಂದು ಪ್ರಸಿದ್ಧಾರ್ಥದ್ಯೋತಕವಾದ ಅವ್ಯಯ. ಅಥವಾ ಅವರು ಮಾತ್ರ, ಯಾರು ಈ ಅಹಂಕಾರ ಮಮಕಾರಗಳನ್ನು ಬಿಟ್ಟಿರ್ತಾರೋ ಮತ್ತು ಸಂಪೂರ್ಣವಾಗಿ ಭಗವಂತನಲ್ಲಿ ಮೊರೆ ಇಟ್ಟಿರ್ತಾರೋ, ತಮ್ಮನ್ನ ತಾವು ಭಗವಂತನಿಗೆ ಅರ್ಪಿಸಿಕೊಂಡಿರ್ತಾರೋ, ಮತ್ತು ಯಾರಲ್ಲಿ ಭಗವಂತ ದಯೆಯನ್ನ ಉಂಟು ಮಾಡ್ತಾನೆ. ಇಷ್ಟೆಲ್ಲ ಆಗ್ಬೇಕು. ಮೊದಲು ನಮ್ಮಲ್ಲಿ ಇರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನ ದೂರ ಇಡಬೇಕು ಮತ್ತು ಭಗವಂತನಿಗೆ ನಾವು ಮೊರೆ ಹೊಂದಬೇಕು. ಇಷ್ಟೆಲ್ಲ ಆದ್ಮೇಲೆ ಭಗವಂತ ನಮ್ಮ ಮೇಲೆ ಕೃಪಾ ದೃಷ್ಟಿಯನ್ನ ಬಿಡಬೇಕು. ಇವನು ನನ್ನವನು, ಏನ ಉದ್ಧರಾಮಿ, ಇವನು ನನ್ನ ಭಕ್ತ, ಇವನನ್ನ ನಾನು ಉದ್ಧರಿಸ್ತೇನೆ ಎಂತಕ್ಕಂಥ ಭಾವನೆಯಿಂದ ಭಗವಂತ ನಮ್ಮನ್ನ ಅನುಕಂಪೆಯ ದೃಷ್ಟಿಯಿಂದ ನೋಡ್ಬೇಕು. ಇದು ಯಾರಲ್ಲಿ ಕಾಣುತ್ತೋ, ಯಾರಿಗೆ ಇಂಥ ಒಂದು ಭಗವಂತನ ಅನುಗ್ರಹ ಆಗುತ್ತೋ ಅವನು ಮಾತ್ರ ಭಗವಂತನ ಮಾಯೆಯನ್ನ, ದೇವಮಾಯಾನ್
ಅಂದ್ರೆ ಭಗವಂತನ ಸಾಮರ್ಥ್ಯ, ಯೋಗಮಾಯ ಸಮಾವೃತ ಭಗವಂತನ ಸಾಮರ್ಥ್ಯ ಮತ್ತು ದೇವಿಯ ಪ್ರತಿಬಂಧಕ ಶಕ್ತಿ, ಮೋಹಕ ಶಕ್ತಿ ಇದೆಲ್ಲವನ್ನು ಕೂಡ ತಿಳಿತಾರೆ ಮತ್ತು ಅತಿತರಂತಿ ಈ ಸಂಸಾರ ಸಮುದ್ರವನ್ನ ದಾಟ್ತಾರೆ. ಎಲ್ಲರಿಗೂ ದಾಟಲಿಕ್ಕೆ ಸಾಧ್ಯವಾಗುವುದಲ್ಲ, ಎಲ್ಲರೂ ಕೂಡ ಆ ಭಗವಂತನ ಸಾಮರ್ಥ್ಯವನ್ನು ತಿಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಅಭಿಪ್ರಾಯ. ನಾನು ಮುಮುಕ್ಷುಭಿ ಜಿಜ್ಞಾಸ್ಯಂ ಬ್ರಹ್ಮ ನಿರ್ಗುಣಮೇವ. ಮುಮುಕ್ಷುಗಳು ಅಂದ್ರೆ ಮೋಕ್ಷವನ್ನ ಬಯಸ್ತಕ್ಕಂಥವ್ರು. ಮೋಕ್ಷವನ್ನ ಬಯಸ್ತಕ್ಕಂತಹ ವ್ಯಕ್ತಿಗಳು ಎಂತಹ ಭಗವಂತನನ್ನ ಜಿಜ್ಞಾಸೆ ಮಾಡಬೇಕು, ತಿಳಿಬೇಕು ಅಂದ್ರೆ ನಿರ್ಗುಣ ಬ್ರಹ್ಮ, ನಿರ್ಗುಣ ಬ್ರಹ್ಮನನ್ನ ಉಪಾಸನೆ ಮಾಡಬೇಕು. ನಿರ್ಗುಣ ಬ್ರಹ್ಮ ಅಂದ್ರೆ ಏನು? ಪ್ರಾಕೃತ ಗುಣ ಇಲ್ಲದೆ ಇರತಕ್ಕಂಥ ಬ್ರಹ್ಮ. ಸಗುಣ ಜಿಜ್ಞಾಸೆಯ ಗುಣ ನಿವೃತ್ತಿರೋಪ ಮೋಕ್ಷ ಅಯೋಗಾತ್. ಯಾಕಂದ್ರೆ ಸಗುಣ ಬ್ರಹ್ಮ, ಪ್ರಾಕೃತ ಗುಣಗಳು ಇರತಕ್ಕಂತ ಭಗವಂತ. ನಾವು ಹೇಗೆ ಪ್ರಾಕೃತ ಗುಣಗಳಿದೆಯೋ ಭಗವಂತನಿಗೂ ಅದೇ ರೀತಿಯಾಗಿರ್ತಕ್ಕಂತಹ ಪ್ರಾಕೃತ ಗುಣಗಳಿದ್ದಾವೆ ಎಂಬುದಾಗಿ ನಾವೇನಾದ್ರೂ ಉಪಾಸನೆಯನ್ನ ಮಾಡಿದ್ರೆ, ಸಗುಣ ಬ್ರಹ್ಮೋಪಾಸನೆಯನ್ನು ನಾವೇನಾದ್ರೂ ಮಾಡಿದ್ವಿ ಅಂತಾದ್ರೆ ಆಗ ಮೋಕ್ಷ ಸಿಗೋದಿಲ್ಲ. ಯಾಕಂದ್ರೆ ಭಗವಂತನೂ ಅಪ್ರಾಕೃತ ಅಲ್ವಾ? ಭಗವಂತನೂ ಅಪ್ರಾಕೃತ, ಮೋಕ್ಷವೂ ಅಪ್ರಾಕೃತ, ಅದರಿಂದಾಗಿ ಸಿಗೋದಿಲ್ಲ. ಸಗುಣ ಜಿಜ್ಞಾಸೆಯ ಗುಣ ನಿವೃತ್ತಿ ರೂಪ, ಗುಣಗಳು ಇಲ್ಲದೆ ಇರತಕ್ಕಂಥದ್ದು ಮೋಕ್ಷ ಅಯೋಗ ಇತ್ಯತಃ. ಆಸ್ತಾಂ ತಾವತು ನಿರ್ಗುಣತ್ವ ವಿಚಾರ ಮಾಯಾ ನಿವರ್ತಕಸ್ತು ಭಗವಾನೇವ. ನಿರ್ಗುಣ ಬ್ರಹ್ಮ ಸಗುಣ ಬ್ರಹ್ಮ ಇದೆಲ್ಲ ವಿಚಾರಗಳು ಇರಲಿ, ಅಂದ್ರೆ ಈ ಮಾಯೆಯನ್ನ ಅಜ್ಞಾನವನ್ನ ಪರಿಹಾರ ಮಾಡತಕ್ಕಂಥವನು ಯಾರು? ಭಗವಂತನೇ ಅಲ್ವಾ? ಅತಃ ಸಹಾಯೇವ ಮುಮುಕ್ಷುಭಿ ಜಿಜ್ಞಾಸ್ಯಂ ಬ್ರಹ್ಮ ಇತಿ ಭಾವೇನ ಮಾಯಾ ನಿವರ್ತಕತ್ವಂ ದರ್ಶಯತಿ. ಹಾಗಾಗಿ ಮುಮುಕ್ಷುಭಿ ಜಿಜ್ಞಾಸ್ಯಂ ಬ್ರಹ್ಮ, ಮುಮುಕ್ಷುಗಳು ಅಂದ್ರೆ ಮೋಕ್ಷವನ್ನ ಬಯಸ್ತಕ್ಕಂಥವ್ರು. ಮೋಕ್ಷವನ್ನ ಬಯಸ್ತಕ್ಕಂಥ ವ್ಯಕ್ತಿಗಳು, ಮೋಕ್ಷವನ್ನ ಬಯಸ್ತಕ್ಕಂಥ ವ್ಯಕ್ತಿಗಳು ಆ ಅಂತಹ ಭಗವಂತನನ್ನ ಏನ್ ಮಾಡ್ಬೇಕು? ಆಶ್ರಯ ಹೊಂದಬೇಕು. ಮುಮುಕ್ಷುಭಿ ಜಿಜ್ಞಾಸ್ಯಂ ಬ್ರಹ್ಮ ಬ್ರಹ್ಮ ಇತಿ ಭಾವೇನ ಮಾಯಾ ನಿವರ್ತಕತ್ವ ದರ್ಶಯತಿ. ಭಗವಂತನಲ್ಲಿ ಯಾವ ರೀತಿ ಮಾಯಾ ನಿವರ್ತಕತ್ವ ಅಂದ್ರೆ ಅಜ್ಞಾನ ನಿವರ್ತಕತ್ವ, ನಮ್ಮಲ್ಲಿರ್ತಕ್ಕಂಥ ಅಜ್ಞಾನ, ಮಾಯಾ ಅಂದ್ರೆ ಅಜ್ಞಾನ, ಅದನ್ನ ನಿವೃತ್ತಿ ಮಾಡತಕ್ಕಂಥ ಸಾಮರ್ಥ್ಯ ಭಗವಂತನಿಗೆ ಯಾವ ರೀತಿಯಾಗಿದೆ ಅನ್ನೋ ತೋರಿಸ್ತಾ ಇದ್ದಾರೆ. ಯೇಷಾಮಿತಿ ಯದಿ ಭಕ್ತೇನ ನಿರ್ವ್ಯಲೀಕಂ. ನಿರ್ವ್ಯಲೀಕ, ವ್ಯಲೀಕ ಅಂದ್ರೆ ಕಪಟತನ, ಮೋಸ, ವಂಚನೆಗಳು. ನಿರ್ವ್ಯಲೀಕ ಅಂದ್ರೆ ನಿಷ್ಕಪಟತಯ ಸರ್ವ ಪ್ರಕಾರೇಣ ಆಶ್ರಿತ ಚರಣ ಭವೇತ್. ಭಗವಂತನ ಚರಣವನ್ನು ಆಶ್ರಯ ಮಾಡಿದ್ವಿ ಅಂತಾದ್ರೆ ತರ್ಹಿ ಏವ ಸಹ ಭಗವಾನ್ ಅನಂತ, ಆಗ ಮಾತ್ರ ಆ ಭಗವಾನ್ ಅನಂತ. ತಸ್ಮಿನ್ ದಯೆಯೇ, ದಯೆ ಶಬ್ದಕರ್ತ ದಯಾಂ ಕುರ್ಯಾತ್, ದಯೆಯನ್ನು ಉಂಟು ಮಾಡ್ತಾನೆ. ಕಿಂತತಃ ಭಗವಂತನ ಅನುಕಂಪೆ ದಯೆ ನಮ್ಮ ಮೇಲಾಯ್ತು, ಅದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಯೇಷಾಂ ದಯೆಯೇ, ಯಾರ ಮೇಲೆ ಭಗವಂತ ಅನುಕಂಪವನ್ನ ತೋರ್ತಾನೋ, ತೇಯೇವ, ತಯೇವ ಅಂತಿದೆ ಸಂಧಿ ಬಿಡಿಸಿದಾಗ ತೇಯೇವ ಸೇವಮಾಯಾಂ ಮಹಿಮಾನಾಂ ವಿದಂತಿ ಜಾನಂತಿ. ಭಗವಂತನ ಮಹತ್ವವನ್ನ ತಿಳ್ಕೊಳ್ತಾರೆ. ತತಶ್ಚ ಭಗವಂತನ ಮಹತ್ವವನ್ನ ತಿಳಿಯೋದ್ರಿಂದ ಏನ್ ಪ್ರಯೋಜನ? ಸಂಸಾರಂ ಅತಿತರಂಗಿತ, ಈ ಸಂಸಾರವನ್ನೇನ್ ಮಾಡ್ತಾರೆ? ದಾಟ್ತಾರೆ. ಸಂಸಾರಂ ಅತಿತರಂತಿ ಕಥಂ ಧ್ಯೇಯಂ ಇತ್ಯತಃ ಜ್ಞಾಪಕಂ ದರ್ಶಯತಿ. ಅಲ್ಲ, ಅವರು ಸಂಸಾರವನ್ನ ದಾಟ್ತಾರೆ, ಸಂಸಾರ ಅಂದ್ರೆ ಹುಟ್ಟು ಸಾವುಗಳು, ಈ ಚಕ್ರವನ್ನ ದಾಟಿ ಹೊರಗೆ ಬರ್ತಾರೆ ಅನ್ನೋದು ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ ಅದ್ ಕಾರಣ ಕೊಡ್ತಿದ್ದಾರೆ. ನೈಷಾಂ ಮಮಾಹಮಿತಿ ಧೀ ಶ್ವಸೃಗಾಲ ಭಕ್ಷ್ಯ. ಸಂಸಾರ ದಾಡ್ತಾರೆ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ ಅವರಿಗೆ ಈ ಶ್ವಸೃಗಾಲ ಭಕ್ಷ್ಯವಾಗಿರತಕ್ಕಂತಹ ನಾಯಿ ನರಿಗಳಿಂದ ತಿನ್ನಲ್ಪಡ್ತಕ್ಕಂತಹ ಈ ಒಂದು ಶರೀರ ಇದೆಯಲ್ಲ, ಆ ನಾಯಿ ನರಿಗಳಿಂದ ತಿನ್ನಲ್ಪಡ್ತಕ್ಕಂಥ ಈ ಒಂದು ಶರೀರ, ಅದು ತನ್ನದೇ ಅಂತಕ್ಕಂಥ ಭಾವನೆ ಅವರಿಗೆ ಬರೋದಿಲ್ಲ, ಬೇರೆ ಅಂತಕ್ಕಂಥ ಭಾವನೆ ಇರುತ್ತೆ. ಯೇಷಾಂ ತೀರ್ಣ ಸಂಸಾರಾಣಾಂ ಸತಾಂ ಪುರುಷಾಣಾಂ, ಸಂಸಾರವನ್ನ ದಾಟಿರತಕ್ಕಂಥ ಪುರುಷರಿಗೆ, ಪುರುಷಾಣಾಂ ಸ್ವಸೃಗಾಲಾದಿಭಿಃ ತತ್ ಸದೃಶೈಃ ದಾರಾದಿಭಿಃ ವಾ ಭಕ್ಷಿತುಂ ಯೋಗ್ಯೇ ದೇಹೆ. ಸ್ವಸೃಗಾಲ ಭಕ್ಷೆ, ನಾಯಿ ನರಿಗಳಿಂದ ತಿನ್ನಲ್ಪಡ್ತಕ್ಕಂಥ ಈ ಒಂದು ದೇಹ. ಸ್ವ ಅಂದ್ರೆ ನಾಯಿ, ಸೃಗಾಲ ಅಂದ್ರೆ ನರಿ, ಇವುಗಳಿಂದ ತಿನ್ನಲ್ಪಡ್ತಕ್ಕಂಥದ್ದು ಈ ದೇಹ. ಸ್ವಸೃಗಾಲ ಭಕ್ಷೆ ದಾರಾದಿರ್ವ ಭಕ್ಷಿತಂ ಯೋಗ್ಯ ದೇಹ. ದಾರ ಇತ್ಯಾದಿಗಳು, ದಾರ ಅಂದ್ರೆ ಹೆಂಡತಿ ಮಕ್ಕಳು, ಇವರು ದೇಹವನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥವ್ರು. ಇಂತಹ ದೇಹದಲ್ಲಿ ಅಥವಾ ವಿತ್ತಾರು ಅವರು ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಪಾಸ್ತಿಗಳಾದವುಗಳಲ್ಲಿ
ಅಹಮಿತಿ ಮಮೇತಿ ವಾ ಬುದ್ಧಿ ನ ಭವತಿ, ಇದು ನನ್ನದು, ನನ್ನ ದೇಹ, ನನ್ನ ಸಂಪತ್ತು ಅಂತಕ್ಕಂಥ ಬುದ್ಧಿ ಯಾರಿಗಿಲ್ವೋ, ಅಹಂ ಮಮ ಇತ್ಯಭಿಮಾನಾಭಾವ ಇವ ಜ್ಞಾಪಕ. ಅಂದ್ರೆ ಅವರು ಸಂಸಾರ ಸಮುದ್ರವನ್ನ ದಾಟ್ತಾರೆ ಅಂತ ಗೊತ್ತಾಗತ್ತೆ ಅಂದ್ರೆ ಇಂತಹ ದೇಹದಲ್ಲಿ ಅವರಿಗೆ ಯಾವತ್ತೂ ಕೂಡ ಅಭಿಮಾನ ಇರೋದಿಲ್ಲ. ಅಭಿಮಾನ ಇಲ್ಲ ಆದ್ರಿಂದ ಗೊತ್ತಾಗತ್ತೆ. ಯೇಷಾಂ ಸ ಏವ ಅನ್ವಯಾರ್ಥ ಯೇಷಾಂ ಯಾರಿಗೆ ಶ್ವಸೃಗಾಲ ಭಕ್ಷೆ ನಾಯಿ ನರೆಗಳಿಂದ ತಿನ್ನಲ್ಪಡುವಂತಹ ಈ ದೇಹದಲ್ಲಿ ಮಮ ಅಹಮಿತಿ ನಾನು ನನ್ನದು ಅಂತಕ್ಕಂಥ ಮಮ ನನ್ನದು ಅಹಂ ನಾನು ಇತಿ ದೇಹಿನ ಈ ರೀತಿಯಾಗಿರತಕ್ಕಂಥ ಜ್ಞಾನವೂ ಇಲ್ಲ. ಸರ್ವಾತ್ಮನ ಎಲ್ಲಾ ರೀತಿಯಿಂದಲೂ ಕೂಡ ಆಶ್ರಿತ ಪದ ಯದಿ ಒಂದು ವೇಳೆ ಸರ್ವಾತ್ಮನ ಎಲ್ಲಾ ರೀತಿಯಿಂದಲೂ ಕೂಡ ನಿರ್ಬಲೀಕಂ ಕಪಟವಿಲ್ಲದೆ ಆಶ್ರಿತ ಪದ ಭಗವಂತನ ಪಾದವನ್ನ ಆಶ್ರಯಿಸಿದ್ದಾರೋ. ಇನ್ನು ಮತ್ತು ಯಾರು ದೇವಮಾಯಾ ವಿದಂತಿ ಭಗವಂತನ ಒಂದು ಸಾಮರ್ಥ್ಯವನ್ನ ಇಚ್ಛಾಶಕ್ತಿ ನಡೆಯುತ್ತಾರೋ ಅತಿತರಂತೆ ಅವರು ಸಂಸಾರ ಸಮುದ್ರವನ್ನ ದಾಟುತ್ತಾರೆ. ಯೇಷಾಂ ಯಾರ ವಿಷಯದಲ್ಲಿ ಭಗವಂತನು ಭಗವಾನ್ ಅನಂತಹ ಅಂದ್ರೆ ಕೊನೆ ಇಲ್ಲದಂತ ಭಗವಂತ ದಯೆಯನ್ನ ಉಂಟು ಮಾಡುತ್ತಾರೋ, ಅನುಕಂಪೆಯನ್ನು ಉಂಟು ಮಾಡುತ್ತಾನೋ ಅವರು ಇಂತಹ ದೇವಮಾಯಾ ಅತಿತರಂತಿ ಭಗವಂತನ ಮಾಯೆಯನ್ನ ಅತಿತರಂತಿ ದಾಟುತ್ತಾರೆ. ಅಂದ್ರೆ ಎಲ್ಲರೂ ಭಗವಂತನ ಮಾಯೆಯನ್ನ ದಾಟೋದಿಲ್ಲ. ಈ ಒಂದು ಅಜ್ಞಾನ ಅಥವಾ ಸಂಸಾರದಿಂದ ದಾಟೋದಿಲ್ಲ. ಯಾರ ಮೇಲೆ ಭಗವಂತ ಅನುಗ್ರಹ ಮಾಡ್ತಾನೋ ಅವರು ದೇವಮಾಯನ್ನು ದಾಟ್ತಾರೆ. ಭಗವಂತ ಅನುಗ್ರಹ ಮಾಡಬೇಕು ಅಂತಾದ್ರೆ ಅಹಂಕಾರ ಮಮಕಾರಗಳು ಇರಬಾರದು ಮತ್ತು ಭಗವಂತನಲ್ಲಿ ಪೂರ್ತಿಯಾಗಿ ನಾವು ಶರಣಾಗತರಾಗಬೇಕು. ಯೇಷಾಂ ಸ ಏವ ಭಗವಾನ್ ದಯೇದನಂತಃ ಸರ್ವಾತ್ಮನಾಶ್ರಿತ ಪದೋ ಯದಿ ನಿರ್ವ್ಯಲೀಕಂ ದೇವೈ ವಿದಂತ್ಯತಿ ತರಂತಿ ಚ ದೇವ ಮಾಯಾಂ ನೈಷಾಂ ಮಮಾಹಮಿತಿ ಧೀಃ ಸ್ವಸೃಗಾಲ ಭಕ್ಷ್ಯೇ. ಶ್ರೀಕೃಷ್ಣಾರ್ಪಣಮಸ್ತು.